ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಡುಗೆ ಮನೆಗೆ ಸ್ವಾಗತ. ಸ್ನೇಹಿತರೆ, ಚಳಿ ಶುರುವಾಯಿತು. ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ರೆ ಮನೆಯಲ್ಲಿ ಮದ್ದೂರು ವಡೆ ಮಾಡೋದು ಹೇಗೆ, ಅದು ಹೋಟೆಲ್ ಸ್ಟೈಲ್ನಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ 1 kg ಮೈದಾ, ಅರ್ಧ kg ರವೆ, ಓಂಕಾಳು, ಮೆಣಸಿಕಾಯಿ, ಶುಂಠಿ ಪೇಸ್ಟು, ಸ್ವಲ್ಪ ಉದುರಿಸಿರೋ ಈರುಳ್ಳಿ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮೊದಲು ಒಂದು ಪಾತ್ರೆಗೆ ಮೈದಾ ಹಾಕಿ, ಆನಂತರ ಮೈದಕ್ಕೆ ರವೆನ ಹಾಕಿದ ನಂತರ ಓಂಕಾಳು ಹಾಕಿ ಸ್ನೇಹಿತರೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ, ಆನಂತರ ಉದುರಿಸಿರೋ ಈರುಳ್ಳಿನ ಅದರ ಮೇಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು, ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡಿ ಸ್ನೇಹಿತರೆ. ಆನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮೆಣಸಿಕಾಯಿನ ಅದಕ್ಕೆ ಹಾಕಿ, ಅದಕ್ಕೆ ಕಾದ ಎಣ್ಣೆ, ಬಿಸಿಯಾದ ಎಣ್ಣೆನ ಹಬೆ ಕೊಡೋದಕ್ಕೆ ಹಾಕಿ ಸ್ನೇಹಿತರೆ. ಆನಂತರ ಅದನ್ನು ಚೆನ್ನಾಗಿ ಕಲಸಿ, ಈ ಒಂದು ಹದ ಬರೋ ಗಂಟ ಕಲಸಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಸ್ನೇಹಿತರೆ. ಅದು ಕೈಗೆ ಅಂಟಿಸ್ಬಾರ್ದು, ಆ ರೀತಿ ಕಲಿಸ್ಬೇಕು ಸ್ನೇಹಿತರೆ. ಆನಂತರ ಈ ರೀತಿ ಬರುತ್ತೆ ಹಿಟ್ಟು. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಿಡಿ, ಒಂದು 10 ನಿಮಿಷ. ಆನಂತರ ಉಂಡೆ ಕಟ್ಟಿ ಸ್ನೇಹಿತರೆ. ಉಂಡೆ ಕಟ್ಟಿದ ನಂತರ ಒಂದು ಎಣ್ಣೆ ಕವರ್ನ ಕಟ್ ಮಾಡಿಕೊಂಡು ಆ ಎಣ್ಣೆ ಕವರ್ನ ಈ ರೀತಿ ಪ್ರೆಸ್ ಮಾಡಿ ಸ್ನೇಹಿತರೆ. ನಿಪ್ಪಟ್ಟು ತಟ್ತೀವಲ್ಲ ಆ ರೀತಿ ಪ್ರೆಸ್ ಆದ ನಂತರ ತೆಳ್ಳಗೆ ತಟ್ಟಿ ಸ್ನೇಹಿತರೆ. ಆನಂತರ ಕಾದ ಎಣ್ಣೆಗೆ ತೆಳು ಕಾವಿನೆಲ್ಲ ಬಿಡಿ ಸ್ನೇಹಿತರೆ. ಗರಿಗರಿಯಾದ ಮದ್ದೂರು ವಡೆ ರೆಡಿ ಆಗುತ್ತೆ ನೋಡಿ ಸ್ನೇಹಿತರೆ. ಹೀಗೆ ಸ್ನೇಹಿತರೆ, ಚಳಿಗೆ ಬಿಸಿ ಬಿಸಿಯಾದ ಗರಿಗರಿಯಾದ ಮದ್ದೂರು ವಡೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡ್ಕೊತೀನಿ, ಇಲ್ಲಾಂದರೆ ನಮ್ಮ ಅಂಗಡಿಗೆ ಬನ್ನಿ, ಅಲ್ಲೂ ರೆಡಿ ಮಾಡ್ತಾ ಇರ್ತೀವಿ. ಚಾನಲ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ಏನಾದರೂ ತಪ್ಪಿದರೆ ತಿಳಿಸಿ, ತಿಳ್ಕೊಳ್ತೀವಿ. ಮದ್ದೂರು ವಡೆ ಮಾತ್ರ ಸೂಪರ್ ಆಗಿದೆ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ.